ನಮಸ್ಕಾರ. ನಾನು ಶ್ರೀಧರ ಭಟ್. ತಿರುಮಲ ಸಿದ್ಧಪೀಠಂ ಕೊಯಂಬತ್ತೂರಿನಲ್ಲಿರುವ ಯೋಗಿ ಶಿವರಾಜನವರಿಂದ ಚಾಂದ್ರ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ. ಹಾಗೆ ಈ ಚಾಂದ್ರ ಯೋಗ ಅಂತ ಹೇಳುವಂಥದ್ದು ತಿರುಮಂದಿರದಲ್ಲಿರುವಂತಹ ಹಲವಾರು ಯೋಗ ವಿಧಾನಗಳು ತಿರುಮಲಾರು ಅವರು ಹೇಳಿದ್ದಾರೆ. ಅವರು ಹೇಳಿರುವಂತಹ ಅದರಲ್ಲಿ ಚಾಂದ್ರ ಯೋಗದ ನಿನ್ನೆ 9 ಅದರ ಧ್ಯಾನ ವಿಧಾನಗಳನ್ನು ಹೇಳಿದೆ. ಆ ಚಾಂದ್ರ ಯೋಗ ಧ್ಯಾನ ಮಾಡಬೇಕಿದ್ರೆ ಪುನಃ ಒಂದ್ಸಲ ನಾನು ನೆನಪು ಮಾಡ್ತೇನೆ. ಅಂದ್ರೆ ನಾವು ಪ್ರತಿನಿತ್ಯವೂ ಕೂಡ ಇದು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಾ ಇರಬೇಕು. ಆ ಪ್ರಾಣಾಯಾಮದಲ್ಲಿ ನಿತ್ಯ ಪ್ರಾಣಾಯಾಮಗಳುಂಟು. ಚಾಂದ್ರ ಯೋಗ ಅಂತ ಹೇಳುವಂತಹ ಚಂದ್ರತತ್ವವನ್ನು ಶರೀರದಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಮತ್ತು ಮಾನಸಿಕವಾದ ಒಂದು ವಿಶೇಷವಾದಂತಹ ಸಾಮರ್ಥ್ಯವನ್ನು ಅದು ಕೊಡುತ್ತದೆ. ಇವತ್ತು ನಾನು 9ನೆಯ ಚಂದ್ರಕಲೆ, ರತಿ ಮತ್ತು ರುಚಿ ಅಂತ ಹೇಳುವಂತಹ ಚಂದ್ರಕಲೆ. ಇದರಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ಈ ಚಂದ್ರಕಲೆಯಲ್ಲಿ ಸ್ವಾಧಿಷ್ಠಾನದಿಂದ ಅರ್ಧ ಚಂದ್ರಾಕೃತಿಯ ಮೇಲಕ್ಕೆ ಬಂದು ನಮ್ಮ ಬ್ರೈನ್ ನಲ್ಲಿ ಬಂದು ಬಲಭಾಗದ ಬ್ರೈನಿಂದ ಎಡಭಾಗದ ಬ್ರೈನಿಗೆ ಹೋಗಿ ಅಲ್ಲಿ ಅದು ಸಂಯೋಗಗೊಳ್ಳುತ್ತದೆ. ಅಂದ್ರೆ ವಿಶೇಷವಾದಂತಹ ಒಂದು ಅನುಭವ ತಲೆಯಲ್ಲಿ ನನಗೆ ಅನುಭವಕ್ಕೆ ಬರುವಂಥದ್ದು. ಇದು ತಲೆಯಲ್ಲಿ ಸಂಯೋಗಗೊಳ್ಳುವಂಥದ್ದು. ಹಾಗೆ ಈ ವಿಶೇಷವಾದ ಕ್ರಿಯೆ ಅನುಭವ ತಲೆಯಲ್ಲಿ 2 ಮೆದುಳಿನ ಭಾಗಗಳಲ್ಲಿ ಚಲನೆ ಒಂದು ಅನುಭವ ಆಗ್ತದೆ. ಈ ಚಲನೆ ಅನುಭವ ಇದರಿಂದ ನಾನು ಹೇಳಿದ್ದೇನೆ ಮಾನಸಿಕವಾದಂತಹ ದೃಢತೆ ನಮಗೆ ಬರ್ತದೆ. ಇದು 9ನೆಯ ಚಂದ್ರಕಲೆ. ಚಂದ್ರಕಲೆ ಮತ್ತು ಸೂರ್ಯಕಲೆ ಸಂಯೋಗಗೊಳ್ಳುವಂಥದ್ದು. 10ನೇದು ತೃಪ್ತಿ ಸುಷುಮ್ನ ಅಂತ ಹೇಳುವಂತಹ ಚಂದ್ರಕಲೆ. ಇದೇನಾಗ್ತದೆ, ಇದರಲ್ಲಿ ಧ್ಯಾನ ಮಾಡಿದಾಗ ತಲೆ ಸುತ್ತಲೂ ಒಂದು ರೀತಿಯ ಚೈತನ್ಯ ಪ್ರವಾಹ. ತಲೆ ಸುತ್ತಲೂ ಚೈತನ್ಯ ಪ್ರವಾಹ ಅಂದ್ರೆ ಮುಖದಲ್ಲಿ ತೇಜಸ್ಸು ವೃದ್ಧಿಯಾಗ್ತದೆ. ಮುಂದೆ 11ನೇ ಕಲೆ ಕೌತ್ರಿಕಾ ವಿಶ್ವ ಅಂತ ಹೇಳುವಂತಹ 11ನೇ ಕಲೆ. ಇದನ್ನು ಧ್ಯಾನ ಮಾಡಿದಾಗ ಈ ಕಲೆಯಲ್ಲಿ ನಮ್ಮ ಶರೀರದಲ್ಲಿ ರಿಜಿನ್ಯುವೇಷನ್ ಜರುಗುತ್ತದೆ. ಅಂದ್ರೆ ಶರೀರದ ಎಲ್ಲ, ಯಾಕಂದ್ರೆ ಇದರಲ್ಲಿ ತಲೆಯಲ್ಲಿ ಹಾರ್ಮೋನ್ಗಳು ವ್ಯತ್ಯಾಸ ಆಗಿ ಬೇಕಾದ ಹಾಗೆ ಹಾರ್ಮೋನ್ ಬ್ಯಾಲೆನ್ಸ್ ಆಗಿ ಶರೀರ ರಿಜಿನ್ಯುವೇಷನ್ ಆಗ್ತದೆ. ಅಂದ್ರೆ ನಾವೇನು ಹೇಳ್ತೇವೆ, ಅನಬೋಲಿಕ್ ಆಕ್ಟಿವಿಟಿ ನಮ್ಮ ಶರೀರದಲ್ಲಿ ಸರಿಯಾಗಿ ಜರಗಲಿಕ್ಕೆ ಇದು ಸಹಾಯ ಆಗ್ತದೆ. ಮುಂದಿನದು 12ನೇ ಕಲೆ ಪುಷ್ಟಿ ಭೋಗಿನಿ ಅಂತ ಹೇಳುವಂತಹ ಚಂದ್ರಕಲೆ. ಈ ಕಲೆಯ ಧ್ಯಾನ ಮಾಡಿದಾಗ ನಮ್ಮ ಶರೀರದಲ್ಲಿ ದಶವಾಯುಗಳು ಆಕ್ಟಿವೇಶನ್ ಆಗ್ತದೆ. ಆಕ್ಟಿವೇಶನ್ ಆಗಿ ದಶವಾಯುಗಳು ಬ್ಯಾಲೆನ್ಸ್ ಆಗ್ತದೆ. ಇದು ಬ್ಯಾಲೆನ್ಸ್ ಆದಾಗ ಏನ್ ಹೇಳ್ತೇವೆ ನಾವು, ಪೌರುಷ ಶಕ್ತಿ, ಮನುಷ್ಯನ ಶರೀರದಲ್ಲಿರುವಂತಹ ಆ ಒಂದು ಕಾರ್ಯತತ್ಪರತೆಯ ಪೌರುಷ ಶಕ್ತಿ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಮುಂದಿನದ್ದು 13ನೇ ಕಲೆ ಜಿಯೋಧನ ಮತ್ತು ಭೋಗಿನಿ. ಇದು ಯಾವುದು 2 ಹೆಸರನ್ನು ನೀವು ಕೇಳಿಕೊಳ್ಳಬಹುದು. ಒಂದು ಸೂರ್ಯಕಲೆ ಮತ್ತು ಚಂದ್ರಕಲೆ, ಅದು ಮರ್ಜ ಆಗುವಂಥದ್ದು. ಜಿಯೋಧನ ಭೋಗಿನಿ ಈ ಧ್ಯಾನ ಮಾಡಿದಾಗ ನಮ್ಮಲ್ಲಿ ನಮ್ಮ ಬುದ್ಧಿವಂತಿಕೆ ಉಂಟಲ್ಲ ಮ್ಯಾಕ್ಸಿಮಮ್ ರೀತಿಯಲ್ಲಿ ಪ್ರಕಟಗೊಳ್ಳಿಕ್ಕೆ ಸಹಾಯ ಆಗ್ತದೆ. ಯಾಕಂದ್ರೆ ತಲೆಯ ಮಧ್ಯಭಾಗದಲ್ಲಿ ಕಾರ್ಪಸ್ ಕೊಲ್ಲೋಸಮ್ ಅಂತ ಹೇಳುವಂತಹ ಒಂದು ಭಾಗ ಇದೆ. ಅಲ್ಲಿ ಒಂದು ವಿಶೇಷವಾದಂತಹ ಒಂದು ಮನಸ್ಸಿಗೆ ಶಾಂತಿ ಲಭ್ಯ ಆಗ್ತದೆ. ಮುಂದಿನ 14ನೇ ಕಲೆ ಶ್ರೀ ಮತ್ತು ಧಾರಿಣಿ ಅಂತ ಹೇಳುವಂತಹ 2 ಕಲೆಗಳು. ಇದರಲ್ಲಿ ಏನಾಗ್ತದೆ, ನಮ್ಮ ಸಹಸ್ರಾರ ಚಕ್ರ ಸಂಪೂರ್ಣವಾಗಿ ಸಹಸ್ರ ದಳಗಳು ಉಂಟಂತದಲ್ಲಿ ಅದೇನಾಗ್ತದೆ, ನಿಧಾನವಾಗಿ ವಿಕಾಸ ಆಗಲಿಕ್ಕೆ ಪ್ರಾರಂಭ ಆಗ್ತದೆ, ಅರಳಲಿಕ್ಕೆ ಪ್ರಾರಂಭ ಆಗ್ತದೆ. ಆಗ ನಮ್ಮ ಬುದ್ಧಿಯ ಮಟ್ಟ ಅಭಿವೃದ್ಧಿ ಹೊಂದುತ್ತದೆ. ಮುಂದಿನ ಕಲೆ 15ನೇ ಕಲೆ ಜಿಯೋಧನ ಮತ್ತು ಧೂಮ್ರ ಅಂತ ಹೇಳುವಂತಹ ಕಲೆ. ಈ ಧ್ಯಾನವನ್ನು ಮಾಡಿದಾಗ ಇದಕ್ಕೆ ಪುನಃ ನಾನು ಒಂದ್ಸಲ ನೆನಪು ಮಾಡ್ತೇನೆ. ಇದಕ್ಕೆ ಧ್ಯಾನ ವಿಧಾನಗಳು ಉಂಟು, ಇದಕ್ಕೆ ಒಂದು ಪ್ರಾಣಾಯಾಮ ಉಂಟು, ಒಂದು ಮುದ್ರೆ ಉಂಟು. ಇದೆಲ್ಲ ಪ್ರತ್ಯೇಕವಾಗಿ ಒಂದು ಬೇರೆ ಬೇರೆ ರೀತಿಯ ಮುದ್ರೆಯು ಅದಕ್ಕೊಂದು ಮಂತ್ರವು ಉಂಟು.
ಇದನ್ನು ಹೇಳಿದಾಗ ಆಂತರಿಕವಾದಂತಹ ನಾದ, ಆಂತರಿಕ ನಾದ ಅಂತ ಹೇಳುವಂತಹ ಒಂದು ಅನುಭವ ನಮಗೆ ಆಗಬಹುದು. ಅದು ಮಾತ್ರ ಅಲ್ಲ, ನಮ್ಮ ಬುದ್ಧಿಯ ವಿಕಾಸ ಹೊಂದಬಹುದು. ಮುಂದಿನ ಕಲೆ 16ನೇ ಕಲೆ ಪೂರ್ಣಾಮೃತ ತಸ್ಮ ಅಂತ ಹೇಳುವಂತಹ ಕಲೆ. ಇದು ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಇದರ ಪರಿಣಾಮ ಉಂಟಾಗುವಂಥದ್ದು ನಮ್ಮ ಶರೀರದ ಮೇಲ್ಭಾಗದಲ್ಲಿ ಅಂದ್ರೆ ಇದು ಸಹಸ್ರಾರ ಚಕ್ರಕ್ಕಿಂತ ಮೇಲ್ಭಾಗದಲ್ಲಿ ಇದು ಗುರುತತ್ವ ಅಂತ ಹೇಳ್ತಾರೆ. ನಮ್ಮಲ್ಲಿ ಕೂಡ ಎಲ್ಲ ತತ್ವ ಮನುಷ್ಯನಲ್ಲೇ ಇರುವುದು. ಆ ಗುರುತತ್ವ ಅಭಿವೃದ್ಧಿ ಹೊಂದಿ ಸಮತೋಲನದಿಂದ ಇರ್ತದೆ. ಮುಂದಿನ 17ನೇ ಕಲೆ ಆಮಾಕಲೆ ಮತ್ತು ಸಂಶೋಧನೆ. ಇದರ ಧ್ಯಾನ ಮಾಡಿದಾಗ ನಮ್ಮ ಶರೀರದಲ್ಲಿ ಒಂದು ಹಾರ್ಮೋನ್ ಮೆಲಟೋನಿನ್ ಅಂತ ಹೇಳುವಂತಹ ಒಂದು ಹಾರ್ಮೋನ್ ಆಗ್ತದೆ. ಮೆಲಟೋನಿನ್ ಹಾರ್ಮೋನ್ ಉತ್ಪಾದನೆ ಹೆಚ್ಚಾಗ್ತದೆ. ಆ ಹಾರ್ಮೋನ್ ಉತ್ಪಾದನೆ ಹೆಚ್ಚಾದ್ರೆ ನಮ್ಮ ಮೆದುಳಿಗೆ ವಿಶ್ರಾಂತಿ ಮತ್ತು ನಿದ್ರೆ ಧಾರಾಳವಾಗಿ ಒಂದು ಸಣ್ಣದಾದ ಡೀಪ್ ಸ್ಲೀಪಿಗೆ ನಾವು ಹೋಗ್ತೇವೆ. ಅಂತಹ ಒಂದು ಮುಂದಿನ ಕಲೆ 18ನೇ ಕಲೆ ನಿರ್ವಾಣ ಕಲೆ ಮತ್ತು ಸಂಶೋಧನೆ. ಈ 2 ರೀತಿಯ ಇದರದ್ದು ಸಹ ಹಾಗೆ. ಇದಕ್ಕೊಂದು ಪ್ರಾಣಾಯಾಮ ಇರ್ತದೆ, ಒಂದು ಆಸನ ಇರ್ತದೆ, ಒಂದು ಮಂತ್ರ ಇರ್ತದೆ, ಒಂದು ಮುದ್ರೆ ಇರ್ತದೆ. ಇದನ್ನು ಮಾಡಿದಾಗ ನಮ್ಮ ಆತ್ಮೀಯತೆ ಏನು ಮನುಷ್ಯ ಸ್ವಭಾವವಾದಂತಹ ಆತ್ಮೀಯತೆ, ಪ್ರೀತಿ, ತಾಳ್ಮೆ ಚಿಂತನೆಯಲ್ಲಿ ಪರಿಶುದ್ಧತೆಗೊಳ್ಳುವುದು, ಮೆದುಳಿನಲ್ಲಿ ಚೈತನ್ಯ ಪ್ರವಾಹ ಅನುಭವಕ್ಕೆ ನಮಗೆ ಬರ್ತದೆ. ಮುಂದಿನ ಕಲೆ 19ನೇ ಕಲೆ ಬಿಂದು ಸಂಶೋಭಿಣಿ ಅಂತ ಹೇಳುವಂತಹ 2. ಇಲ್ಲಿ ಸಂಗ್ರಹ ಇದೇನಾಗ್ತದೆ ಅಂತ ಹೇಳಿದ್ರೆ ನಮ್ಮ ತಲೆಯಲ್ಲಿ ಒಂದು ರೀತಿಯ ವಿಶೇಷವಾದಂತಹ ಚೈತನ್ಯ ಪ್ರವಾಹದ ಅನುಭವ ಆಗ್ತದೆ. ಈ ಅನುಭವ ಆಗುವಂತಹ ಅನುಭವಗಳು